ಯಾವುದೇ ಒಂದು ಕೆಲಸ ಮಾಡಲಿಲ್ಲ. ಯಾರು ಯಾರು ಇದೇ ಸುಂದರ ಶೆಟ್ಟಿ ಅಂಡ್ ಕಂಪನಿ, ಇವರು ನಮ್ಮ ರಕ್ಷಣೆ ಮಾಡುವ ಪಾಪಿಗಳು. ನಾನು ಎಲ್ಲ ಪೊಲೀಸರಿಗೆ ಬೈಯುವುದಿಲ್ಲ. ಯಾವ ಯಾವ ಪಾಪಿ ಪೊಲೀಸ್ ಇದ್ದಾನ ಅವನನ್ನೇ ಬೈಯುವುದು, ಅವನನ್ನೇ ಹೆಸರು ತೆಗೆದೇ ಬೈಯುವುದು. ನಾವು ಯಾರ ಕೈಯಾಳುಗಳಲ್ಲ, ನಾವು ಅಣ್ಣಪ್ಪ ಸ್ವಾಮಿಯ ಮಂಜುನಾಥನ ಕೈಯಾಳುಗಳು. ನಾವು ಯಾರ ಜನ ಅಲ್ಲ, ನಾವು ರಾಜಕೀಯದ ವ್ಯಕ್ತಿಗಳಲ್ಲ, ನಾವು ರಾಜಕೀಯದ ವ್ಯಕ್ತಿಗಳಲ್ಲ. ನಾನು ಇಷ್ಟು ಹೇಳಿ ಬಂದ ಮೇಲೆ ಸಾಯಂಕಾಲ ನಾನು ನನ್ನ ಮನೆ ಒಳಗಡೆ ಇದೆಲ್ಲ ಪೋಸ್ಟರ್ ಇಲ್ಲಿಗೆ ತರುವಂಥದ್ದನ್ನು ಅಂಟಿಸ್ತಾ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮನೆಯಲ್ಲಿದ್ದೇನೆ. ಅಲ್ಲಿಂದ ಯಾರೋ ಹುಡುಗರು ಇಲ್ಲಿಯ ತಯಾರಿಗೆ ಬರ್ತಾ ಇದ್ದಾಗ ನನ್ನ ಮನೆಯ ರೋಡಲ್ಲಿ ಯಂಗ್ಸು ಇನ್ನೊಂದು ಟೀಮು, 2 ಟೀಮು ಒಟ್ಟಾಗಿ ನನ್ನ ಮನೆಗೆ ಹೊರಟಿದೆ. ಪುನಃ ಸಾಯಂಕಾಲದ ಹೊತ್ತಿಗೆ ನನ್ನನ್ನು ಕೊಲೆ ಮಾಡುವಂತವೇ ಷಡ್ಯಂತ್ರ ಅದರೊಳಗಡೆ ಇತ್ತು. ಆದ್ರೆ ಈ ಪೊಲೀಸ್ ಯಾವ ರೀತಿ ನಾಟಕ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಸಂಶಯವಿಲ್ಲ, ಏನಿಲ್ಲ. ಆ ಮಹಿಳೆಯನ್ನು ರಾತ್ರೋರಾತ್ರಿ ಎಸ್ಕಾರ್ಟ್ ಕೊಟ್ಟು ಬಿಡ್ತಾರೆ. ಅವಳು ಬಂದಿದ್ದು ಯಾಕೆ, ಸೀದಾ ನನ್ನ ಮನೆಗೆ ಬರೋದು. ಅವಳ ಮಗಳಿಗೆ ಏನೋ ತೊಂದರೆ ಆಗಿದೆ ಅಂತೆ, 1 ವರ್ಷದ ಹಿಂದೆ ಸತ್ತಿದೆ ಅಂತೆ, ಸೌಜನ್ಯನ ಮನೆಗೆ ಬಂದಿದೆ ಅಂತೆ. ಆದರೆ ನನ್ನ ಮನೆ ಇರೋದು ಉಜಿರೆಯಲ್ಲಿ. ಇಲ್ಲಿ ಬಂದು ಗಾಡಿ ನಿಲ್ಲಿಸಲಿಕ್ಕೆ ಕಾರಣ ಏನಪ್ಪ, ನಂಬರ್ ಕೊಡು, ಏನು ನಂಬರ್ ಪ್ಲೇಟ್ ಇಲ್ಲ, ಇದೆಲ್ಲ ಯಾಕೆ ಮಾತಾಡಬೇಕು? ಡೌಟ್ ಬರೋದಿಲ್ವ ನಮಗೆ? ಅದೇ ಡೌಟ್ ಅವತ್ತು ಬಂದದ್ದು ಸೌಜನ್ಯಲ ಕೇಸಲ್ಲಿ. ಹಾಗಾದ್ರೆ ಇದೇ ಪೊಲೀಸ್ ಆವಾಗ ಇದ್ದದ್ದು, ಇದೇ ಪೊಲೀಸ್ ಇದ್ದದ್ದು ಆವಾಗ, ಇದೇ ಪಾಪಿಗಳು ಈ ಕೇಸನ್ನು ಮುಗಿಸಿದ್ದು. ಯಾರು ಈ ಸುಂದರ್ ಶೆಟ್ಟಿ, ಯಾರು ಈ ಯೋಗೀಶ, ಯಾರು ಈ ಕೃಷ್ಣ? ನಾನು ಹೇಳುವಂಥದ್ದು ಸೌಜನ್ಯಳ ನ್ಯಾಯ ನಮ್ಮ ಕಣ್ಣ ಮುಂದೆ ಇದೆ ಬಂಧುಗಳೇ. ಏನ್ ಹೇಳ್ತಾರೆ? ನಮ್ಮ ಮನೆ ಮಕ್ಕಳು ಎಲ್ಲಿರೋದು? ಯಾವಾಗ ಬಂಧುಗಳೇ ಅಮೆರಿಕದಲ್ಲಿ ಇದ್ದದ್ದು? ನಮ್ಮ ಹತ್ರ ಡಾಕ್ಯುಮೆಂಟ್ ಇಟ್ಕೊಂಡು ಹೇಳ್ತೇನೆ ನಾನು. ಮುಂದಿನ ದಿನಗಳಲ್ಲಿ ಬೆಂಕಿ ಇಡೀ ರಾಷ್ಟ್ರದಲ್ಲಿ ಬೀಳ್ತದೆ. ಇಡೀ ಧರ್ಮ ಕ್ಷೇತ್ರಕ್ಕೆ ಮಾಡಿದ ದ್ರೋಹಕ್ಕೆ ಅಲ್ಲಿಂದ ಇಳಿದು ಮಾರ್ಗಕ್ಕೆ ಬರಬೇಕಾಗ್ತದೆ ಅಂತ ಡಾಕ್ಯುಮೆಂಟ್ ನಮ್ಮ ಕೈಯಲ್ಲಿದೆ. ಇವತ್ತು ಇಷ್ಟು ಸುಲಭವಾಗಿ ನಿಮಗೆ ಹೇಳುವುದಿಲ್ಲ, ಅದನ್ನು ನನ್ನ ಕೈಯಲ್ಲೇ ಇದೆ. ಈಗ ತೋರಿಸ್ತೇನೆ ಬೇಕಾದ್ರೆ ನಾನು ಅದನ್ನು. ದೊಡ್ಡ ಸಭೆ ಮಾಡಿ ಇಡೀ ರಾಷ್ಟ್ರದ ಮಾಧ್ಯಮದವರು ಬರಬೇಕು ನಮ್ಮ ಮುಂದೆ. ಆವತ್ತ ಬಿಚ್ಚಿಡ್ತೇವೆ ಈ ಪಾಪಿಗಳು ಯಾರು ಅಂತೇಳಿ, ಯಾರು ಅಂತೇಳಿ. 2012 9/10/2012 ಸೌಜನ್ಯಳ ಅಪಹರಣ ಸಾಯಂಕಾಲ 4:15